As the Greater Bengaluru Authority ushers in a centralized model of governance, the Bengaluru Navanirmana Party is challenging this approach, calling for power to return to the people. BNP, India's first city-centric political party, has launched its Mission 50 campaign for the upcoming GBA elections, aiming to win at least 50 wards and establish citizen-led governance through empowered area sabhas. Rooted in the 74th Constitutional Amendment, BNP believes neighborhood-level decision-making is the only sustainable solution for a city facing traffic chaos, flooding, potholes, waste mismanagement, and administrative confusion. Founder Shrikant Narsinghan says Bengaluru cannot be run with outdated systems. BNP promises professional governance, strict accountability, transparency in spending, and real citizen participation. With active teams across over 75 wards and thousands of volunteers, BNP says its strength lies in action, not promises. As Bengaluru struggles with fractured authority and centralized control, BNP is positioning area sabhas as the city's path forward, governance by the people, for the people. ನರಸಿಂಹನ್ ಅಂತ ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕನು. ಈ ಪಕ್ಷ ನಮ್ಮ ನಗರಕ್ಕೆ ಒಂದು ಹೊಸದಾಗಿ ನಾವು ರಚಿಸಿರುವ ಪಕ್ಷ. ಇದು ಬರೀ ಬೆಂಗಳೂರಿನಲ್ಲಿ ಬೆಂಗಳೂರಿನ ಪುರಸಭೆ ಆಡಳಿತದಲ್ಲಿ ಭಾಗವಹಿಸುತ್ತದೆ. ನಾವು ನಮ್ಮ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಾತ್ರ ನಾವು ಸ್ಪರ್ಧಿಸ್ತೀವಿ. ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ನಮ್ಮ ಉದ್ದೇಶಗಳನ್ನು ತಿಳಿಸೋಕೆ ಇಲ್ಲಿ ಬಂದಿದ್ದೀವಿ. ಯಾವ ನಮ್ಮ ಉದ್ದೇಶ? ಬರುವ ಚುನಾವಣೆಯಲ್ಲಿ ಜೂನ್ನಲ್ಲಿ ಬರೋಕ್ಕೆ ಒಂದು ಸಾಧ್ಯತೆ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಅವರೆಲ್ಲ ಸ್ಪರ್ಧಿಸ್ತಾರೆ. ಈ ಅಭ್ಯರ್ಥಿಗಳು ನಮ್ಮ ನಾಯಕರು, ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರೋರು. ಇವರನ್ನ ಒಂದು ಪರಿಚಯ ಕೊಡೋಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿವಿ. ಮತ್ತು ಮಿಷನ್ 50 ಅಂತ ನಮ್ಮದು ಒಂದು ಹೊಸ ಅಭಿಯಾನ. ಈ ಮೂಲಕ ನಾವು ಕನಿಷ್ಠ 100 ವಾರ್ಡ್ಗಳಲ್ಲಿ ಸ್ಪರ್ಧಿಸಿ 50 ವಾರ್ಡ್ಗಳಲ್ಲಿ ನಾವು ಗೆಲ್ಲೋಕೆ ಸಿದ್ಧರಾಗಿದ್ದೀವಿ. ಇದಕ್ಕೆ ನಾವು ತಳಮಟ್ಟದಲ್ಲಿ ಈ 100 ವಾರ್ಡ್ಗಳಲ್ಲಿ ಈಗಾಗಲೇ ಹಲವಾರು ಕೆಲಸಗಳು ಮಾಡಿದ್ದೀವಿ. ಹಲವಾರು ಸೊಲ್ಯೂಷನ್ಸ್ ನಾವು ಹುಡುಕಿ ನಾಗರಿಕರಿಗೆ ಎಲ್ಲ ನಾವು ಪ್ರಯೋಜನಗಳನ್ನು ತಲುಪಿದ್ದೀವಿ. ಈ ಮೂಲಕ ಖಂಡಿತ ಅವರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ. ಆ ಬೆಂಬಲ ಮತಗಳಾಗಿ ಪರಿವರ್ತನೆಯಾಗಿ ನಮಗೆ ಗೆಲುವು ಬರುತ್ತೆ ಅಂತ ನಾವು ದೃಢವಾಗಿ ನಂಬುತ್ತೀವಿ. ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ದಿ ಅರೈವಲ್ ಆಫ್ ಬೆಂಗಳೂರು ನವನಿರ್ಮಾಣ ಪಾರ್ಟಿ ಫಾರ್ ಬೆಂಗಳೂರು. ನಮ್ಮ ನಗರದ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ, ನಮ್ಮ ನಾಗರಿಕರ ಕೈಯಲ್ಲಿ ಇದೆ. ನಾಗರಿಕರು ಏರಿಯಾ ಸಭೆಗಳ ಮೂಲಕ BNPಯಲ್ಲಿ ಭಾಗವಹಿಸಿ ನಮ್ಮ ನಗರಕ್ಕೆ ಬದಲಾವಣೆ ತರಬೇಕು ಅಂತ ನಾನು ಎಲ್ಲ ನಾಗರಿಕರಿಗೆ ನಾವು ಆಹ್ವಾನ ಕೊಡ್ತೀನಿ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ. ಯಾಕಂದರೆ ಇದು ನಮ್ಮ ನಗರ, ನಮ್ಮ ಹೆಮ್ಮೆ, ನಮ್ಮ ಜವಾಬ್ದಾರಿ. ಗೆದ್ರೆ ಅದೇ ನಾನು ಹೇಳಿದ್ದೇನಲ್ವಾ, ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಏರಿಯಾ ಸಭೆಗಳನ್ನು ನಾವು ರಚಿಸ್ತೀವಿ. ಏರಿಯಾ ಸಭೆಗಳಲ್ಲಿ ನಾಗರಿಕರು ಭಾಗವಹಿಸ್ತಾರೆ. ಈ ಏರಿಯಾ ಸಭೆಗಳು ಆ ವಾರ್ಡ್ಗಳಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಏನೇನು ಯೋಜನೆಗಳು ತಗೋಬೇಕಾಗಿದೆಯೋ ಆ ನಿರ್ಧಾರಗಳನ್ನು ಅವರೇ ತಗೊಳ್ತಾರೆ. ನಾಗರಿಕರು ಏರಿಯಾ ಸಭೆಗಳ ಮೂಲಕ ತಗೊಳ್ತಾರೆ. ಇದರಿಂದ ನಾವು ತಳಮಟ್ಟದ ಆಡಳಿತವನ್ನು ಚೆನ್ನಾಗಿ ನಾವು ಮಾಡಬಹುದು ಅಂತ ನಾವು ಅನಿಸ್ತೀವಿ. ಮತ್ತು ನಾವು ಮಾಡ್ತಾ ಇರುವ ಎಲ್ಲ ಕೆಲಸ ನಾವು ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಇನ್ನೊಂದು ಭರವಸೆ ಕೊಡ್ತೀವಿ. ಅದು ನಮ್ಮ ಭರವಸೆ ಮಾತ್ರ ಅಲ್ಲ, ಈಗಾಗಲೇ ನಮ್ಮ ವೆಬ್ಸೈಟ್ನಲ್ಲಿ BBMP ಕಳೆದ ಒಂದು ಕಾಲಾವಕಾಶದಲ್ಲಿ ಮಾಡಿರುವ ಪ್ರಾಜೆಕ್ಟ್ಸು, ಆ ವಿವರಗಳು ಎಲ್ಲ ನಿಮಗೆ ಒಂದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅದು ನಮ್ಮ ಬೆಂಗಳೂರು ನವನಿರ್ಮಾಣ ಪಕ್ಷದ ವೆಬ್ಸೈಟ್. ಅದರಿಂದ ನಾನು ಹೇಳ್ತಾ ಇರೋದು ಬರೀ ಅದು ನಮ್ಮ ಭರವಸೆ ಮಾತ್ರ ಇಲ್ಲ, ನಾವು ಈಗಾಗಲೇ ಅದನ್ನು ಮಾಡಿಬಿಟ್ಟಿದ್ದೀವಿ. ನಮಗೆ ಒಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟರೆ ಸಿಟಿಸನ್ ಪಾರ್ಟಿಸಿಪೇಷನ್, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮೂಲಕ ಈ ನಗರಕ್ಕೆ ನಾವು ಬದಲಾವಣೆ ತರ್ತೀವಿ. ಮತ್ತು ಇನ್ನೂ 10-20 ವರ್ಷಗಳಲ್ಲಿ ಈ ನಗರವನ್ನು ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ನಾವು ಮಾಡಿಸಿದ್ದೀವಿ. ಇದು ನಮ್ಮ ದೂರದೃಷ್ಟಿ, ಇದು ನಮ್ಮ ಭರವಸೆ, ಇದೇ ನಮ್ಮ ಉದ್ದೇಶ. ರಿಯಾಲಿಟಿಯಿಂದ ತುಂಬ ದೂರ ಇದೀರಾ ಅಂತ ಕಾಣಿಸುತ್ತೆ. ಹೌದಾ? ಈ ಯಾವುದೇ ಎಲೆಕ್ಷನ್ ತಗೊಂಡ್ರು ಕೂಡ ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ವೋಟರ್ ಟರ್ನ್ಔಟ್ ತುಂಬ ಕಡಿಮೆ ಇರುತ್ತೆ. ಸೆಕೆಂಡ್, ಯಾರು ವೋಟ್ ಮಾಡೋಕ್ಕೆ ಬರ್ತಾರೆ ಅವ್ರು ಬಂದ್ಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೇ ಬಂದ್ಬಿಟ್ಟು ಅವರು ಒಂದಷ್ಟು ಹಣ ಅವರು ಲೀಡರ್ಸು ನೋಡ್ಕೊಳ್ಳೋದಿರುತ್ತೆ, ಕಾರ್ಯಕರ್ತರಿಗೆ ಹಣ ಹಂಚೋದಿರುತ್ತೆ.
ಮತ್ತು ಒಬ್ಬೊಬ್ಬರು ಅಭ್ಯರ್ಥಿಗೆ ಸ್ಪೆಷಲ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ, ಯಾಕಂದ್ರೆ ಅವ್ರ ಮೇಲೇ FIRಗಳಿರುತ್ತೆ. ಆ ಥರ ಯಾವುದೂ ಇಲ್ವಲ್ಲ ನಿಮ್ಮ ಹತ್ರ? ನಿಮಗೆ ಆ ಥರ ಅಂಥವ್ರು ನಿಮಗೆ ಅಭ್ಯರ್ಥಿಗಳು ಬೇಕಾಗಿದೆಯಾ? ನಾನು ಹುಡುಕ್ತೀನಿ. ಈ ತನಕ ನನಗೆ ಯಾರೂ ಸಿಗಲಿಲ್ಲ. ಸಿಕ್ಕಿದ್ರೆ ನಾನು ನಿಮಗೆ ಮೊದಲನೇಗೆ ಹೇಳ್ತೀನಿ. ಆದರೆ ನೀವು ಹೇಳ್ತಾ ಇರೋದು ತುಂಬ ಒಂದು ಪ್ರಮುಖವಾದ ಒಂದು ವಿಷಯ. ಮುನಿಸಿಪಲ್ ಚುನಾವಣೆಯಲ್ಲಿ ನಾಗರಿಕ ಒಂದು ಭಾಗವಹಿಸುವಿಕೆ ನಾವು ನೋಡಿದರೆ ತುಂಬ ಕಡಿಮೆಯಾಗೇ ಇರುತ್ತೆ. ಹಿಂದಿನ ಚುನಾವಣೆಯಲ್ಲಿ ಅರ್ಬನ್ ವಾರ್ಡ್ಸ್ಗಳಲ್ಲಿ 40,000% ಕಡಿಮೆಯಾಗಿ ವೋಟ್ ಟರ್ನ್ಔಟ್ ಇತ್ತು. ಆದರೆ ನಾವು ಅಭಿಯಾನಗಳ ಮೂಲಕ ನಾವು ನಾಗರಿಕರಿಗೆ ಈ ಚುನಾವಣೆ ಬಗ್ಗೆ ಇನ್ನೂ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಜನರು ಏನು ಹೇಳ್ತಾರಂದರೆ, ಈ ಥರ ಇಂಥ ಒಂದು ಚುನಾವಣೆ ಇದೆ ಅಂತ ನಮಗೆ ಮಾಹಿತಿನೇ ಇರಲಿಲ್ಲ, ಅದರಿಂದ ನಾವು ಹೊರಗೆ ಬಂದು ನಮ್ಮ ವೋಟ್ನ ನಾವು ಹಾಕಲಿಲ್ಲ. ಇಂತಹ ಒಂದು ಚುನಾವಣೆ ಇದೆ ಅಂತ ನಮಗೆ ಮಾಹಿತಿ ಇದ್ದರೆ, ಯಾವಾಗ ಬರುತ್ತೆ ಅಂತ ನಮಗೆ ಒಂದು ಮಾಹಿತಿ ಇದ್ದರೆ, ಯಾರು ಒಳ್ಳೆಯ ಅಭ್ಯರ್ಥಿಗಳು ಇದರಲ್ಲಿ ಸ್ಪರ್ಧಿಸ್ತಾರೆ ಅಂತ ನಮಗೆ ಮಾಹಿತಿ ಇದ್ದರೆ, ಖಂಡಿತ ನಾವು ಹೊರಗೆ ಬಂದು, ಬರೀ ನಾವು ಮಾತ್ರ ಅಲ್ಲ, ನಮ್ಮ ಕುಟುಂಬದವರು, ನಮ್ಮ ನೈಬರ್ಸು ಇವರೆಲ್ಲ ಕರ್ಕೊಂಡು ನಾವು ಹೊರಗೆ ಬಂದು ವೋಟ್ ಹಾಕ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ, ನಗರಕ್ಕೆ ಬದಲಾವಣೆ ತರ್ತೀವಿ ಅಂತ ಹಲವಾರು ಜನರು ನಮಗೆ ಹೇಳಿಬಿಟ್ಟಿದ್ದಾರೆ. ಅದರಿಂದ ಖಂಡಿತ ನಾವು ಗೆಲ್ತೀವಿ ಅಂತ ನಾನು ಅನಿಸ್ತೀನಿ. ಇದು ಬರೀ ನನ್ನ ಅನಿಸಿಕೆ ಮಾತ್ರ ಇಲ್ಲ, ಇದು ನನ್ನ ದೃಢವಾದ ನಂಬಿಕೆ. ಸರ್, ಈಗ ನೀವು ನಿಮ್ಮ ನಾಯಕತ್ವದಲ್ಲಿ ಮಾಡ್ತಾ ಇದ್ರು, ಬಟ್ ಎಲ್ಲಿ ಯಾವ ಬ್ಯಾನರ್ಲು ನಿಮ್ಮ ಫೋಟೋ ಅನ್ನೋದಿಲ್ಲ. ಫೋಟೋ ಇದರಲ್ಲಿ ನಾನು ಹೇಳ್ತೀನಿ, ಇದು ಪರ್ಸನಾಲಿಟಿ ಡ್ರಿವನ್ ಪಾರ್ಟಿ ಇಲ್ಲ. ಕೂಡ ಒಂದು ನಾಯಕಂದು ಒಬ್ರು ನೋಡೇ ಇದು ಮಾಡ್ತಾರೆ. ಈಗ ಯಾವುದೋ ಒಂದು ಪಕ್ಷ ಇಲ್ಲ, ನನ್ನ ಪ್ರಕಾರ ನಾವೆಲ್ಲರೂ ನಾಯಕರೇ, ಆದರೆ ದ ಪಾರ್ಟಿ ಶುಡ್ ಟೇಕ್ ಪ್ರೆಸಿಡೆನ್ಸ್ ಓವರ್ ಪೀಪಲ್ ಅಂತ ಆ ಉದ್ದೇಶದಿಂದ ನಾವು ತಗೊಳ್ಬೇಕಾದ್ರೂ ಇದೇ ಥರ ಆಗ್ಬಿಡುತ್ತೆ ಅನ್ನೋ ಒಂದು ಜನಗಳಲ್ಲಿ ಒಂದು ನಂಬಿಕೆ ಬಂದ್ಬಿಡುತ್ತೆ. ಇಲ್ಲ, ನೀವು ಹೇಳ್ತಾ ಇರೋದು ಡಿಸಿಷನ್ ತಗೊಳ್ಬೇಕಾದ್ರೆ ಎಲ್ಲರೂ ನೀವು ಹೇಳ್ತಾ ಇರೋದು ಸರಿನೇ. ಒಪಿನಿಯನ್ಸ್ ಕೊಡ್ತಾರೆ, ಡಿಸಿಷನ್ ಮಾತ್ರ ಒಬ್ಬರೇ ತಗೊಳ್ಳೋದು ಇಲ್ಲ. ಡೆಸಿಷನ್ಸು ನಾವು ವಾರ್ಡ್ ಮಟ್ಟದಲ್ಲಿ, ವಾರ್ಡ್ ಸಮಿತಿ ಮೂಲಕ, ಏರಿಯಾ ಸಭೆಗಳ ಮೂಲಕ, ಒಂದು ವಾರ್ಡ್ ನೀವು ನೋಡಿದರೆ ಸುಮಾರು 30,000 to 40,000 ಜನರು ಸಂಖ್ಯೆ ಇರಬಹುದು. ಆದರೆ ವಾರ್ಡ್ ಸಮಿತಿಯಲ್ಲಿ ಬರೀ 15 ಜನರು ಅದರಲ್ಲಿ ಭಾಗವಹಿಸ್ತಾರೆ. ಏರಿಯಾ ಸಭೆಗಳಲ್ಲಿ ಬರೀ 100 to 150 ಜನರು ಅದರಲ್ಲಿ ಭಾಗವಹಿಸ್ತಾರೆ. ಅವರು ಆ ವಾರ್ಡ್ಗಳಲ್ಲಿ ನಿರ್ಧಾರಗಳನ್ನು ತಗೊಳ್ತಾರೆ. ಅಷ್ಟು ಜನರು ನಿರ್ಧಾರಗಳಲ್ಲಿ ನಿರ್ಣಯಗಳಲ್ಲಿ ಭಾಗವಹಿಸಬೇಕು ಅಂತ ನಾನು ಅನಿಸ್ತೀನಿ. ಅದರಿಂದ ನಾವು ಒಳ್ಳೆಯ ಆಡಳಿತ ತರಬಹುದು ಅಂತ ನನ್ನ ಒಂದು ದೃಢವಾದ ಅಭಿಪ್ರಾಯ.